ಈಗಿನ ಟ್ರೆಂಡ್ ಅಂದ್ರೆ ಸಿಂಪಲ್ ಸಾರಿಗೆ ಗ್ರ್ಯಾಂಡ್ ಆಗಿರೋ ಡಿಸೈನ್ ಬ್ಲೌಸ್ ಧರಿಸೋದು. ಸಾಮಾನ್ಯ ಸೀರೆಗೆ ಸ್ಟೋನ್ ಹಾಗೂ ಎಂಬ್ರಾಯ್ಡ್ನ ವಿವಿಧ ವಿನ್ಯಾಸದ ಬ್ಲೌಸ್ ಧರಿಸೋದು ಈಗಿನ ಟ್ರೆಂಡ್ ಆಗಿದ್ದು ಎಲ್ಲರನ್ನ ತನ್ನತ್ತ ಸೆಳೆಯುತ್ತೆ. ಆಗಿನ ಕಾಲದಲ್ಲಿ ಕೈಯಿಂದ ಮಾಡಿದ ಕಸೂತಿ ಸಾಕಷ್ಟು ಜನಪ್ರಿಯವಾಗಿತ್ತು. ಆದ್ರೀಗ ಯಂತ್ರದ ಮುಖಾಂತರವೇ ವೆರೈಟಿ ಡಿಸೈನ್ಗಳನ್ನ ಹಾಕಬಹುದು. ಹಾಗಾದ್ರೆ ಬ್ಲೌಸ್ಗೆ ಯಾವೆಲ್ಲ ರೀತಿ ಡಿಸೈನ್ ಮಾಡಬಹುದು ಅನ್ನೋದನ್ನ ನೀವೇ ನೋಡಿ. ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಅಂದ್ರೇನು? ಮ್ಯಾನ್ಯುಯಲಿ ಮಾಡುವ ಎಂಬ್ರಾಯ್ಡ್ರಿಗೂ ಕಂಪ್ಯೂಟರೈಸ್ಡ್ ಮಿಷಿನ್ಸಲ್ಲಿ ಮಾಡುವ ಎಂಬ್ರಾಯ್ಡ್ರಿಗೂ ವ್ಯತ್ಯಾಸ ಏನಂದರೆ, ಮ್ಯಾನ್ಯುಯಲಿ ಮಾಡುವಾಗ ಕೆಲಸ ಜಾಸ್ತಿ, ಟೈಮ್ ಜಾಸ್ತಿ ತೊಗೊಳತ್ತೆ. ಕಂಪ್ಯೂಟರೈಸ್ಡ್ ಮಿಷಿನ್ಸಲ್ಲಿ ಮಾಡುವಾಗ ಸಮಯ ಕಡಿಮೆ ತೊಗೊಳತ್ತೆ. ಬೇಗನೆ ನಾವು ಡಿಸೈನ್ಸ್ ಎಲ್ಲನೂ ಮಾಡ್ಕೋಬೋದು. ನಾನು ನಿಮಗೆ ಇವಾಗ ಕೆಲವೊಂದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಾಡಿರುವಂಥ ಡಿಸೈನ್ಸನ್ನ ತೋರಿಸ್ತೀನಿ. ಇವಾಗ ಇದು ನಾವು ಬ್ಲೌಸ್ ಮೇಲೆ ಮಾಡಿರುವಂಥ ವರ್ಕ್ ಇದು. ಇಲ್ಲಿ ನಾವು ಬ್ಲೌಸಿಗೆ ಮಾಡೋವಾಗ ನಮಗೆ ಯಾವ ಸೈಜಿಗೆ ಬೇಕು, ಎಷ್ಟು ದೊಡ್ಡದು ಬೇಕು ಎಲ್ಲನೂ ನಾವು ಮಾಡ್ಕೋಬೋದು. ಚಿಕ್ಕದು ಬೇಕಿದ್ರೂ ಮಾಡ್ಬೋದು, ಇಲ್ಲ ದೊಡ್ಡದಾದರೂ ಮಾಡ್ಕೋಬೋದು. ಈ ರೀತಿ ಸ್ಟೋನ್ಸ್ ಎಲ್ಲನೂ ನಾವು ವರ್ಕ್ ಆದಮೇಲೆ ನಾವು ಇದನ್ನೆಲ್ಲ ಕೈಯಲ್ಲಿ ಹಾಕೋಬೋದು. ಅದೇ ಥರ ನಾವು ಇಲ್ಲಿ ಫ್ರಂಟ್ಗೂ ಮಾಡ್ತೀವಿ. ಬ್ಲೌಸ್ಗೆ ಇದು ಫ್ರಂಟ್ಗೆ, ಇದು ಡಿಸೈನು ಅದೇ ಥರ ಮಾಡ್ಕೋತೀವಿ. ಆಮೇಲೆ ನಂತರ ಇಲ್ಲಿ ಸ್ಲೀವ್ಸ್ಗೂ ಮಾಡ್ಕೋತೀವಿ. ಯಾವ ರೀತಿ ಎಷ್ಟು ದೊಡ್ಡದು ಬೇಕಿದ್ರೂ ಸ್ಲೀವ್ಸ್ಗೂ ಮಾಡ್ಕೋಬೋದು ನಾವು. ಇದು ಇನ್ನೊಂದು ಡಿಸೈನು. ಈ ರೀತಿ ನಾವು ನೆಕ್ ಶೇಪ್ ಸಹ ನಮಗೆ ಯಾವ ಶೇಪ್ ಬೇಕೋ ಮಾಡ್ಕೋಬೋದು. ಡಿಫ್ರೆಂಟ್ ಶೇಪ್ಸ್ ಮಾಡ್ಕೋಬೋದು, ಕಲರ್ಸ್ ಕೊಟ್ಕೋಬೋದು. ನಮ್ಮದೇ ಓನ್ ಕ್ರಿಯೇಟಿವ್ ಆಗಿರೋ ಡಿಸೈನ್, ಹೊಸ ಡಿಸೈನ್ಸ್ ಮಾಡಿಕೊಂಡು ನಾವು ಮಾಡ್ಕೋಬೋದು. ಇದು ಒಂದು ಪೀಕಾಕ್ ಡಿಸೈನ್. ಇಲ್ಲಿ ಕಲರ್ಸ್ ನಮಗೆ ಸ್ಯಾರಿಗೆ ಮ್ಯಾಚ್ ಆಗೋವಂತೆ ಯಾವ ರೀತಿ ಬೇಕೋ ಹಾಕೋಬೋದು. ಈ ಥರ ನೆಕ್ ಶೇಪ್ಸು, ಬೇರೆ ಬೇರೆ ಥರ ನೆಕ್ ಶೇಪ್ಸ್ ಎಲ್ಲನೂ ಬರುತ್ತೆ. ನಾವು ಯಾವ ಶೇಪಲ್ಲಿ ಬೇಕಿದ್ರೂ ಡಿಸೈನ್ನ ಮಾಡ್ಕೋಬೋದು. ನಾನಿವಾಗ ನಿಮಗೆ ಬಟ್ಟೆ ಮೇಲೆ ಡಿಸೈನ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ತೋರಿಸ್ದೆ. ಇವಾಗ ಡಿಸೈನ್ನ ಹೊಲ್ದಾದ್ಮೇಲೆ, ಬ್ಲೌಸ್ಗೆ ಹೊಲ್ದಾದ್ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ನಾವು ಡಿಸೈನ್ ಮಾಡಾದ್ಮೇಲೆ ಬಟ್ಟೆ ಮೇಲೆ ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಫುಲ್ಲು ಡಿಸೈನ್, ಬ್ಯಾಕ್ ನೆಕ್ ಹೀಗೆ ಬರುತ್ತೆ, ಹಾಗೂ ಹೀಗೆ ಫ್ರಂಟು ಈ ರೀತಿ ಬರುತ್ತೆ. ಸೊ ನಾವು ಇನ್ನು ಇದನ್ನು ಎಷ್ಟು ಗ್ರ್ಯಾಂಡ್ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಸ್ಟೋನ್ಸ್ ಎಲ್ಲನೂ ಹಾಕ್ಕೊಂಡು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೋಬೋದು. ಇದು ಇನ್ನೊಂದು ಥರ ಡಿಸೈನು. ಇದರಲ್ಲಿ ಸ್ಯಾರಿ ಕಲರ್ಸ್ ಏನೇನಿರುತ್ತೋ ನಾವು ಆ ಕಲರ್ಸ್ ಎಲ್ಲನೂ ಯೂಸ್ ಮಾಡ್ಕೋಬೋದು. ಸ್ಯಾರಿನಲ್ಲಿರೋ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡ್ಕೋಬೋದು. ಇದೊಂದು ಪೀಕಾಕ್ ಡಿಸೈನು. ಪೀಕಾಕ್ಗೆ ಈ ಥರ ನಾವೆಲ್ಲ ಸ್ಟೋನ್ಸ್ ಹಾಕೋಬೋದು. ಇಲ್ಲಿ ಬೇಕಿದ್ರೂ ನಾವು ಸ್ಟೋನ್ಸ್ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡ್ಬೋದು. ಮತ್ತು ಇಲ್ಲಿ ಸ್ಲೀವ್ಸ್ಗೂ ಅಷ್ಟೇನೆ, ಸ್ಲೀವ್ಸ್ಗೂ ಈ ರೀತಿ ಪೀಕಾಕ್ ಮಾಡಿಬಿಟ್ಟು ಅದನ್ನು ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡು ಡಿಫ್ರೆಂಟಾಗಿ ಮಾಡ್ಕೋಬೋದು. ಇದು ಬ್ಯಾಕ್ ನೆಕ್ ಅದೇ ರೀತಿ ಬರುತ್ತೆ, ಪ್ಲಸ್ ಇದಕ್ಕೆ ಫ್ರಂಟೂ ಹಿಂಗೆ ಬರುತ್ತೆ. ಸೊ ಕಲರ್ಸ್ ಹೆಂಗೆ ಬೇಕೋ ನಮಗೆ ಆ ಥರ ಚೂಸ್ ಮಾಡಿಕೊಂಡು ಹಾಕ್ಕೋಬೋದು. ನಾವು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಎಲ್ಲ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಬಟ್ಟೆ ಮೇಲೆ ನೋಡಿದ್ವಿ. ಸ್ಟಿಚ್ ಆದಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡಿದ್ವಿ. ಈಗ ಡಿಸೈನ್ಸನ್ನು ಮಿಷಿನ್ ಮೇಲೆ ಹೇಗೆ ಹಾಕೋದನ್ನು ಅನ್ನೋದನ್ನು ನೋಡೋಣ. ಈ ಥರ ಮಿಷಿನ್ನಲ್ಲಿ ನಾವು ಡಿಸೈನ್ನ ನೋಡ್ಬೋದು. ಯಾವ ಡಿಸೈನ್ ನಾವು ಮಾಡ್ತೀವಿ ಅನ್ನೋದನ್ನು, ಯಾವ ಕಲರ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಹಾಕೋಬೋದು. ಒಂದೊಂದು ಡಿಸೈನ್ಗೂ ಒಂದೊಂದು ಕಲರು, ಡಿಫ್ರೆಂಟ್ ಕಲರ್ಸ್ ಹಾಕ್ಕೊಂಡು ಸ್ಯಾರಿಗೆ ಮ್ಯಾಚಿಂಗ್ ತಕ್ಕಂಗೆ ಅಥವಾ ಯಾವ್ದು ಬೇಕೋ ಕಲರ್ಸ್ ಡಿಸೈಡ್ ಮಾಡ್ಕೊಂಡು ಹಾಕೋಬೋದು.
ಹೀಗೆ ಫುಲ್ ಡಿಸೈನ್ ಮಾಡಾದ್ಮೇಲೆ ಈ ರೀತಿ ಕಾಣುತ್ತೆ. ಇದೇ ರೀತಿ ನೀವು ಕೂಡ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿನ ಮಾಡಿಸ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ. ನೋಡಿದ್ರಲ್ಲ ಸಖಿಯರೇ, ಯಂತ್ರದಿಂದ ಯಾವ್ಯಾವ ರೀತಿ ಡಿಸೈನ್ಗಳನ್ನು ಬ್ಲೌಸ್ಗೆ ಹಾಕಬಹುದು ಅನ್ನೋದನ್ನ. ಬ್ಲೌಸ್ನ ನೆಕ್ ಶೇಪ್ ಹಾಗೂ ಸ್ಲೀವ್ಸ್ಗೆ ಡಿಸೈನ್ ಮಾಡೋ ಮೂಲಕ ಗ್ರ್ಯಾಂಡ್ ಬ್ಲೌಸ್ನ ರೆಡಿ ಮಾಡಬಹುದು. ಇನ್ನು ನಿಮಗೆ ಹೊಲಿಗೆ ಬಗ್ಗೆ ಕೊಂಚ ತಿಳಿದಿದ್ರೆ ಸಾಕು, ಈ ಕಸೂತಿ ಕಲೆಯನ್ನ ಪ್ರಾರಂಭ ಮಾಡೋಕೆ ತುಂಬಾನೇ ಈಸಿ.